ಒಂದು ಕಡೆ ಸರ್ಕಾರ ನೇಮಕಾತಿ ಮಾಡ್ಕೊಳ್ಳೋದ್ರಲ್ಲಿ ಮೀನಾಮೇಷ ಎಣಿಸ್ತಾ ಇದೆ, ಒಂದ್ ಕಡೆ ಖಾಸಗಿ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ನೀವು ಒಳಗಡೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಾ. ಯಾಕೆ ಈ ಮಲತಾಯಿ ಧೋರಣೆ ಅಂತಕ್ಕಂಥದ್ದನ್ನ ನಾವು ನೇರವಾಗಿ ಪ್ರಶ್ನೆ ಮಾಡೋದಕ್ಕೋಸ್ಕರನೇ ಈ ಫ್ರೀಡಂ ಪಾರ್ಕ್ ನಲ್ಲಿ ಸೇರಿದ್ದೀವಿ. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ನೀವು ಖಾಸಗಿ ಚಾಲಕರನ್ನ ನೇಮಕಾತಿ ಮಾಡಿಕೊಂಡು ಸರಿಯಾಗಿ ಬಸ್ಸನ್ನು ಓಡಿಸಕ್ಕೂ ಬರದೇ ಇರ್ತಕ್ಕಂಥವ್ರನ್ನ, ಸರಿಯಾದ ರೀತಿಯಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇದ್ದವ್ರನ್ನ, ತರಕಾರಿ ಮಾರ್ತಿದ್ದಂಥವ್ರನ್ನ, ಆಟೋದಲ್ಲೂ ಆಟ ಓಡಿಸ್ತಿದ್ದಂಥವ್ರನ್ನ ತಗೊಬಂದು ಟ್ರೈನಿಂಗ್ ಕೊಟ್ಟು ಇವತ್ತು ಸಾರ್ವಜನಿಕರ ಕೊಲೆಗೆ ಒಂದ್ ಕಡೆ ಸರ್ಕಾರವೇ ನೇರವಾಗಿ ಹೊಣೆಯಾಗಿದೆ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾವೆಲ್ಲರೂ ಸಹ ಇಲ್ಲಿ ಕೂತಿರ್ತಕ್ಕಂಥವ್ರು ಪರಿಪೂರ್ಣವಾಗಿ ಚಾಲಕ ವೃತ್ತಿಯನ್ನ ಅವಲಂಬಿಸಿ ಪರಿಪೂರ್ಣವಾದಂತ ನೀವೇನು ಟ್ರ್ಯಾಕ್ ಟ್ರೈನಿಂಗ್ ಅನ್ನ ಇಟ್ಟಿದ್ದೀರಾ, ಆ ಟ್ರ್ಯಾಕ್ ಟ್ರೈನಿಂಗ್ ಅನ್ನ ಉಪಯೋಗಿಸ್ಕೊಂಡು 45% ಮಾರ್ಕ್ಸ್ಗಳನ್ನ ತೆಗೆದು ನಾವು ಪರಿಪೂರ್ಣವಾಗಿ ಚಾಲನಾ ವೃತ್ತಿನಲ್ಲಿ ಪಾಸ್ ಆಗಿದ್ದೀವಿ. ನಮ್ಮ ಮಾರ್ಕ್ಸ್ ಕಾರ್ಡ್ ಸಹ ನಾವು ಯಾರು ಸಹ ನಕಲಿ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಕೆಲಸಕ್ಕೆ ಬಂದಿರಲಿಲ್ಲ. ಒರಿಜಿನಲ್ ಆಗಿ ಓದಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ ಅನ್ನೇ ತೆಗೆದುಕೊಂಡು ಬಂದು ನೀವು ಸಹ ವೆರಿಫಿಕೇಶನ್ ಮಾಡಿದ್ದೀರಾ. ನಮ್ಮ ಜೊತೆ ಬಂದಂತ ಸಹೋದ್ಯೋಗಿಗಳನ್ನ ನೀವು ಕೆಲಸಕ್ಕೆ ತೆಗೆದುಕೊಂಡು 2,000 ಜನನ ನಮ್ಮನ್ನ ಮಾತ್ರ ನೀವು ಹೊರಗಡೆ ಇಡ್ತೀರಾ ಅಂತಂದ್ರೆ ನಾವು ಮಾಡಿರ್ತಕ್ಕಂಥ ತಪ್ಪೇನು ಅಂತಕ್ಕಂಥದನ್ನ ಸರ್ಕಾರ ಮತ್ತೆ ಜನಪ್ರತಿನಿಧಿಗಳು ಬಂದು ಇಲ್ಲಿ ಉತ್ತರ ಕೊಡ್ಬೇಕಾಗಿದೆ. ಯಾಕೆ ಅಂತಂದ್ರೆ ನಾವ್ಯಾರು ಸಹ ತಪ್ಪನ್ನ ಮಾಡಿರಲಿಲ್ಲ. ನೀವು ನೇಮಕಾತಿಗೆ ಕರೆದ್ರೆ ನಾವೆಲ್ಲರೂ ಸಹ ಅಪ್ಲಿಕೇಶನ್ ಹಾಕೊಂಡು ನಮ್ಮಲ್ಲಿರ್ತಕ್ಕಂಥ ಸಂಪೂರ್ಣವಾದಂತ ದಾಖಲಾತಿಗಳನ್ನ ತೆಗೆದುಕೊಂಡು ಬಂದು ನೀವು ಯಾವಾಗ ನಮ್ಮನ್ನು ಸಹ ನೇಮಕಾತಿನಲ್ಲಿ ನೀವು ಅರ್ಹರಿದ್ದೀರಿ ಅಂತಕ್ಕಂಥ ಒಂದು ಪಟ್ಟಿಯನ್ನ ಪ್ರಕಟ ಮಾಡ್ತೀರಾ. ಆ ಪಟ್ಟಿ ಪ್ರಕಟ ಆದ್ಮೇಲೆ ಹಣಕಾಸು ಇಲಾಖೆಯಿಂದ ಅನುಮೋದನೆ ಸಿಕ್ಕಿಲ್ಲ ಅಂತೇಳಿ ನಮ್ಮನ್ನ 545 ಜನ ಹೊರಗಡೆ ಇಡ್ತಿರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಪ್ರಶ್ನೆ ಮಾಡೋದಕ್ಕೆ ನಾವು ಇವತ್ತು ಈ ಫ್ರೀಡಂ ಪಾರ್ಕ್ ನಲ್ಲಿ ಬಂದು ಸೇರಿರ್ತಕ್ಕಂಥದ್ದು. ದಯಮಾಡಿ ಸ್ನೇಹಿತರೆ, ಯಾಕೆ ಇವತ್ತು ಸರ್ಕಾರದಲ್ಲಿ ಹಣ ಇಲ್ಲ ಅಂತಕ್ಕಂಥದ್ದು ಬಂದು ತಿಳಿಸ್ಬೇಕು. ಏನಕ್ಕೋಸ್ಕರ 20,000 ಹುದ್ದೆಗಳು ಖಾಲಿ ಇದೆ. ಇವತ್ತು ನಾವು ಸಾರಿಗೆ ಸಂಸ್ಥೆ ಒಳಗಡೆ ಕೆಲಸ ಮಾಡ್ತಾ ಇದ್ದೀವಿ. ಸಾರಿಗೆ ಸಂಸ್ಥೆ ಒಳಗಡೆ ಏನ್ ನಡೀತಾ ಇರ್ತಕ್ಕಂಥ ಎಲ್ಲ ನೋವು ನಲಿವುಗಳು ಸಹ ನಮಗೆ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಸಹ ಈ ರಾಜ್ಯದ ಮತದಾರರು. ಈ ಸರ್ಕಾರವನ್ನು ಆಯ್ಕೆ ಮಾಡೋದ್ರಲ್ಲಿ ನಮ್ಮೆಲ್ಲರ ಪಾತ್ರ ಇದೆ. ಹಾಗಾಗಿ ನಾವೆಲ್ಲರೂ ಇವತ್ತು ಕೇಳೋದಕ್ಕೋಸ್ಕರನೇ ಬಂದಿದ್ದೀವಿ. ನಮ್ಗೆ ನ್ಯಾಯ ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನಮಗೇನಾದ್ರೂ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಸಾರಿಗೆ ಸಚಿವರ ಮನೆ ಮುಂದೆ, ಕೇಂದ್ರ ಕಚೇರಿಯ ಮುಂದೆನೂ ಸಹ ನಾವು ಧರಣಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನೇರವಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾಕೆಂತಂದ್ರೆ ನೀವು ಅವತ್ತು ಕರೆದು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಮಾರ್ಕ್ಸ್ ಕಾರ್ಡ್ ಅನ್ನು ಸಹ ವೆರಿಫಿಕೇಶನ್ ಮಾಡಿ ಪ್ರತಿಯೊಂದನ್ನು ಸಹ ನಿಮ್ಮ ನಿಯಮಾವಳಿಗಳ ಪ್ರಕಾರ ನಮ್ಮನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ತೆಗೆದುಕೊಂಡು ಹೋಗಿದ್ದೀರಾ. ನಾವು ಅದೇ ರೀತಿಯಲ್ಲಿ ನಡ್ಕೊಂಡಿದ್ದೀವಿ. ಸಂಸ್ಥೆಯ ಕೆಲವೊಂದು ಬದ್ಧತೆಗಳ ಪ್ರಕಾರವಾಗಿ ನಾವು ನೇಮಕಾತಿನಲ್ಲಿ ಏನಿದೆ ಎಲ್ಲವನ್ನು ಪಾಲಿಸಿದ ಮೇಲೆ ನೀವು ನಮ್ಮನ್ನ ತೆಗೆದುಕೊಳ್ಳಲ್ಲ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತಕ್ಕಂಥದ್ದನ್ನ ನಾವು ಪ್ರಶ್ನೆ ಮಾಡೋದಕ್ಕೋಸ್ಕರ, ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೋಸ್ಕರ ನಾವು ಇಲ್ಲಿ ಬಂದು ಕೂತಿದ್ದೀವಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಸಹ ನಮ್ಮ ಸಹೋದ್ಯೋಗಿಗಳು ಬರ್ತಾ ಇದ್ದಾರೆ, ಬರ್ಲಿ, ಸೇರ್ಲಿ. ಸರ್ಕಾರದವರು ಸಹ ಬಂದು ನಮ್ಮ ಮನವಿ ಏನಿದೆ ಮನವಿಯನ್ನ ಪುರಸ್ಕಾರ ಮಾಡಬೇಕು. ದಯಮಾಡಿ ನಮ್ಗಾಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಸೇರಿದ್ದೀವಿ. ದಯಮಾಡಿ ಯಾರಾದರೂ ಮಾತಾಡ್ತಕ್ಕಂಥವ್ರು ಇದ್ರೆ ವೇದಿಕೆ ಮೇಲೆ ಬಂದು ನಿಂತ್ಕೊಂಡು ನಿಮ್ಮ ಅಹವಾಲುಗಳನ್ನ ಸರ್ಕಾರಕ್ಕೆ ಮುಟ್ಟವರೆಗೂ ಸಹ ನೀವು ಮಾತಾಡಿ. ಯಾಕಂದ್ರೆ ಇವತ್ತು ನಮ್ಮ ನೋವನ್ನ ಹೇಳೋದಕ್ಕೋಸ್ಕರ ನಾವು ಇಲ್ಲಿ ಬಂದು ಸೇರಿರ್ತಕ್ಕಂಥದ್ದು. ಇಲ್ಲೇನೋ ಊಟ ಮಾಡಿ ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಕೂತಿದ್ದಕ್ಕೋಸ್ಕರ ಬಂದಿಲ್ಲ. ಬೆಂಗಳೂರಿನ ಕೇಂದ್ರೀಯ ಭಾಗದಲ್ಲಿ ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ಏನಕ್ಕೆ ಬಂದು ಸೇರಿದೀವಿ ಅಂತಂದ್ರೆ ನಮ್ಮ ನೋವೇನಿದೆ, ನಮ್ಮ ಸಿಟ್ಟೇನಿದೆ, ನಮ್ಮನ್ನ ಸರ್ಕಾರ ಯಾಕೆ ಕಡೆಗಣನೆ ಮಾಡಿದೆ, ನಾವು ಇಲ್ಲಿಯವರೆಗೂ 4 ವರ್ಷದಿಂದ ಮಾಡಿದ ತಪ್ಪಾದ್ರೆ ಏನು, ನಾವು ನೇಮಕಾತಿ ವಿಚಾರದಲ್ಲಿ ನಮ್ಮನ್ನು ಏನಕ್ಕೋಸ್ಕರ ಕೈ ಬಿಟ್ಟಿದ್ದೀವಿ ಅನ್ನೋ ಪ್ರಶ್ನೆ ಕೇಳೋದಕ್ಕೋಸ್ಕರ ನಾವು ಇವತ್ತು ಬೆಂಗಳೂರಿನ ಸ್ವತಂತ್ರ ಉದ್ಯಾನ ಗಾಂಧಿ ಭವನದಲ್ಲಿ ನಾವು ಇಲ್ಲಿ ಗಾಂಧಿ ಭವನದಲ್ಲಿ ಬಂದು ಸೇರಿರ್ತಕ್ಕಂಥದ್ದು. ಹಾಗಾಗಿ ನೀವು ಯಾರು ಮಾತಾಡಬೇಕು ಅಂತಿದ್ರೆ ಮುಕ್ತವಾಗಿ ಬಂದು ಮೇಲ್ಗಡೆ ಬಂದು ನಿಂತ್ಕೊಂಡು ನಿಮ್ಮ ಅಹವಾಲುಗಳು ಏನಿದೆ ದಯಮಾಡಿ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿ. ನಾವು ಸಹ ನಿಮ್ ಜೊತೆ ಇಲ್ಲೇ ಕೂತಿರ್ತೀವಿ. ನೀವು ಯಾರ್ಯಾರು ಬಂದಿದ್ರೆ ಎಲ್ಲಾ ಕಡೆಯಿಂದ ಬಂದಿದ್ದೀರಾ, ಎಲ್ಲರೂ ಸಹ ಬಂದು ವೇದಿಕೆ ಮೇಲೆ ಒಬ್ಬರಾಗೊಬ್ಬರ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ.
ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ನಮ್ಮ ಹಕ್ಕು ನಮ್ಮ ಹೋರಾಟ, ನಮ್ಮ ಹಕ್ಕು ನಮ್ಮ ಹಕ್ಕು, ಮಾಡಿ 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 ಮಾಡಿ, बोलो भारत माता की, बोलो भारत माता की। ನಮ್ಮ ಡ್ರೈವರ್ಗಳನ್ನ ಮತ್ತೆ ಕಂಡಕ್ಟರ್ನ ತುಂಬ್ಕೋಬೇಕು. ನೀವು ಅಲ್ಲಿವರೆಗೂ ನಾವು ಎಲ್ಲಿ ಹೋಗಂಗಿಲ್ಲ, ಇಲ್ಲೇ ಕುಂದಿರ್ತೀವಿ. ನೀವು ಬಂದು ನಮಗೂ ನ್ಯಾಯ ದೊರಕಿಸ್ಕೊಟ್ರೆ ಪುಣ್ಯ ಮಾಡ್ತೀನಿ ಅಂತ ಬಳಿ ಡ್ರೈವರ್ಗಳಿಗೆ ಹೆಲ್ಪ್ ಕೊಡೋರು. ಅದ್ರಲ್ಲಿ ಕಟ್ಟಿರೋ ಹುದ್ದೆನ ತುಂಬ್ಕೊಳಕ್ ಹೋಗ್ತಿರಲ್ಲ ನೀವು. ಈಗ ಹೋಗಿರ್ರಿ ಎಲ್ಲ ಹೆಂಗ್ ಮಾಡ್ಬೇಕು ಜೀವನ? ಇವ್ರು ಎಲ್ಲ ಫೋನ್ ಜಾಸ್ತಿ ನೀವು ಪ್ರಪಂಚದ ಕೇಳಿದ್ರೆ ನಾವು ಕೂತು ಹಾಕ್ತೀವಿ. ಇಲ್ಲಿ ಕಾಡಿ ಇಲ್ಲೇ ಕುಂದಿರ್ತೀವಿ. ನೀವು 454 ಹುದ್ದೆನು ಹೋರಾಟ ಮಾಡ್ತಾ ಇದೀವಿ. ನಮ್ಗೆ ಬಂದು ನ್ಯಾಯ ದೊರಕಿಸ್ಕೊಟ್ರೆ ನಾವು ಮುಂದೆ ಹಾಕಿವಿ. ನೀವು ಇಂಥ ತಾರೀಕು ತುಂಬ್ಕೊಂತೀವಿ, ಇಂಥ ದಿನ ಕರ್ಕೊಂತೀವಿ ಅಂತ ಹೇಳಿ ಅಲ್ಲಿವರೆಗೂ ನಾವು ಹೋಗೋದಿಲ್ಲ. ನೀವು ಏನಾದ್ರು ಯಾಕೆ ಮಾಡ್ರಿ, बोलो भारत माता की, बोलो भारत माता की। ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, बोलो भारत माता की। ಏನೇ ಬರಲಿ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕು ಬೇಕು ಯಾತಕ್ಕಾಗಿ ಹೋರಾಟ, ನೇಮಕಾತಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕು ಮಾಡಲೇಬೇಕು, 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 ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ. 2019 ಹಾಗೂ 2020ನೇ ಸಾಲಿನಲ್ಲಿ ಕೆಎಸ್ಆರ್ಟಿಸಿ ನೇಮಕಾತಿ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಸುಮಾರು 545 ಅಭ್ಯರ್ಥಿಗಳನ್ನ ಇನ್ನೂ ಕೂಡ ನೇಮಕಾತಿ ಮಾಡಿಕೊಳ್ಳದೆ ಉಳಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಭ್ಯರ್ಥಿಗಳು ಬೃಹತ್ ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು. ಸದ್ಯ ನಾನೀಗ ಈ ಒಂದು ಪ್ರತಿಭಟನಾ ಸ್ಥಳದಲ್ಲಿದ್ದೀನಿ. ನಮಗೆ ಮಾತನಾಡಲಿಕ್ಕೆ ಜಗದೀಶ್ ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. 2019-20ನೇ ಸಾಲಿನಲ್ಲಿ ಸುಮಾರು 2545 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಆದ್ರೆ 2000 ಅಭ್ಯರ್ಥಿಗಳನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ಇನ್ನುಳಿದಂತಹ 545 ಅಭ್ಯರ್ಥಿಗಳನ್ನ ಇನ್ನೂ ಕೂಡ ಕಾಯಂ ಮಾಡಿಕೊಳ್ಳದೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳದೆ ಸರ್ಕಾರ ಹಾಗೆ ಉಳಿಸಿಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆ ಮಾಡಿರುವಂಥದ್ದು. ಪ್ರತಿಭಟನೆಗೆ ನೀವು ಕೂಡ ಸಾಥ್ ನೀಡಿದ್ದೀರಿ. ಸಂದರ್ಭದಲ್ಲಿ ಏನು ಹೇಳಿ ಬಯಸ್ತೀರಿ ಸರ್? ನಾವೀಗ ಈ ಪ್ರತಿಭಟನೆ ಸಾಥ್ ಕೊಟ್ಟಿರ್ತಕ್ಕಂಥ ವಿಚಾರ ಇಷ್ಟೇ. ಎಲ್ಲ ಸ್ನೇಹಿತರು ಬಂದು ನಮ್ಮ ಆಫೀಸಿಗೆ ಬಂದು ಮನವಿ ಮಾಡಿದ್ದಾರೆ. ನಮ್ಮನ್ನು 545 ಜನ ಮಾತ್ರ ಹೊರಗಡೆ ಇಟ್ಟಿರ್ತಕ್ಕಂಥದ್ದು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಪಾಪ ಅಲ್ಲಿಂದ ಮುಂಚೆನೇ ಇವರೆಲ್ಲ ಪ್ರತಿನಿಧಿಗಳನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ರಾಜ್ಯದಲ್ಲಿರ್ತಕ್ಕಂಥ MLA ಗಳಾಗಿರ್ಬೋದು, ಸಾರಿಗೆ ಸಚಿವರನ್ನ ಭೇಟಿ ಮಾಡಿದ್ದಾರೆ. ಸಂಬಂಧಪಟ್ಟಂಥ ನಮ್ಮ ಇಲಾಖೆ ಮುಖ್ಯಸ್ಥರನ್ನು ಸಹ ಭೇಟಿ ಮಾಡಿದ್ದಾರೆ. ಅವ್ರು ಯಾರನ್ನೂ ಸಹ ಇವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಅನ್ನೋದಕ್ಕೋಸ್ಕರ ಇವತ್ತು ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲರೂ ಸಹ ಬಂದು ಈ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ. ಇವತ್ತು ಸಾರಿಗೆ ಇಲಾಖೆಯಲ್ಲಿ ಸುಮಾರು 20,000 ಪೋಸ್ಟ್ಗಳು ಖಾಲಿ ಇದ್ರೂ ಸಹ ನೀವು ನೇಮಕಾತಿಯಲ್ಲಿ ಯಾಕೆ ಈ ವಿಳಂಬ ನೀತಿಯನ್ನು ಧೋರಣೆ ಮಾಡ್ತಾ ಇದ್ದೀರಾ?
ಒಂದು ಕಡೆ ಖಾಸಗಿ ಚಾಲಕರನ್ನ ನೇಮಕಾತಿ ಮಾಡ್ಕೊತಾ ಇದ್ದಾರೆ. ಆ ಖಾಸಗಿ ಚಾಲಕರಿಗೆ ಯಾವುದೇ ರೀತಿಯ ಸಂಸ್ಥೆಯಲ್ಲಿರ್ತಕ್ಕಂಥ ರೂಲ್ಸು ನಿಯಮಗಳನ್ನು ಸಹ ಅಳವಡಿಸ್ಕೊಂಡಿರಲ್ಲ. ಮತ್ತು ಅವರಿಂದ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅಪಘಾತಗಳಾಗಿ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ಇದಾಗ್ತಾ ಇದೆ. ಮತ್ತು ಇಲ್ಲಿರ್ತಕ್ಕಂಥ 545 ಜನ ಏನಿದ್ದಾರೆ ಚಾಲಕರು, ಇವರು ಸಂಸ್ಥೆಯಲ್ಲಿರ್ತಕ್ಕಂಥ ಚಾಲನಾ ವೃತ್ತಿನಲ್ಲಿ ಪಾಸಾಗಿರ್ತಕ್ಕಂಥವ್ರು 40% 45 ಮಾರ್ಕ್ಸನ್ನು ತೆಗೆದುಕೊಂಡು ಕೆಲಸಕ್ಕೆ ಬರ್ತೀವಿ ಅಂತಕ್ಕಂಥ ಒಂದು ಉತ್ಸಾಹದಲ್ಲಿದ್ದಂಥವ್ರು ಇವರೆಲ್ಲರೂ ಸಹ. ಆದರೆ 2000 ಜನ ತೆಗೆದುಕೊಂಡು ಈ 545 ಜನ ಕೈಬಿಟ್ಟಿರ್ತಕ್ಕಂಥದ್ದು ಮಲತಾಯಿ ಧೋರಣೆ ಎದ್ದು ಕಾಣ್ತಾ ಇದೆ. ನೀವು ದಯಮಾಡಿ 545 ಜನ ನೇಮಕಾತಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಇವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥದಕ್ಕೋಸ್ಕರ ನಾವು ಈ ಫ್ರೀಡಂ ಪಾರ್ಕ್ನಲ್ಲೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸೇರಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಇರ್ತಕ್ಕಂಥ ವಯಸ್ಸಿನ ವಯೋಮಿತಿನೂ ಸಹ ಮೀರ್ತಾ ಇದೆ. ಆ ವಯಸ್ಸಿನ ವಯೋಮಿತಿಯನ್ನು ಸಡಿಲಗೊಳಿಸಿ ಇವ್ರನ್ನ ನೇಮಕಾತಿ ಮಾಡಿಕೊಳ್ಳೇಬೇಕು. ಯಾಕೆಂತಂದರೆ ಇವರು ಸಂಸ್ಥೆಯ ನಿಬಂಧನೆಗೆ ಒಳಪಟ್ಟಂತೆ ಎಲ್ಲ ನಿಯಮಾವಳಿಗಳನ್ನು ಸಹ ಮುಗಿಸಿದ್ದಾರೆ. ಒಂದು ಕಡೆ ಟ್ರ್ಯಾಕ್ ಟ್ರೈನಿಂಗನ್ನು ಮುಗಿಸಿದ್ದಾರೆ, ಒಂದು ಕಡೆ ವೆರಿಫಿಕೇಷನ್ ಸಹ ಆಗಿದೆ. ಇವೆಲ್ಲವೂ ಆದ್ರೂ ಸಹ 545 ಜನ ಹೊರಗಡೆ ಇಟ್ಟಿರ್ತಕ್ಕಂಥದ್ದು ಈಗ ಸಾರಿಗೆ ಸಂಸ್ಥೆಯಿಂದ ಬಂದಂಥ ಮಾಹಿತಿಗಳ ಪ್ರಕಾರ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಹೇಳುತ್ತೆ ನಮ್ಮ ಹತ್ರ ಎಲ್ಲದಕ್ಕೂ ದುಡ್ಡಿದೆ ಅಂತ ಹೇಳ್ತಾರೆ. ಆದರೆ ಈ 545 ಜನನ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಮಾತ್ರ ದುಡ್ಡಿಲ್ಲ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ದಯಮಾಡಿ 545 ಜನ ಈ ರಾಜ್ಯದ ಮತದಾರರಿದ್ದಾರೆ. ಇವರು ಸಹ ಕನ್ನಡಿಗರಿದ್ದಾರೆ. ಮತ್ತೆ ಒಂದು ಕಡೆ ವಯಸ್ಸಿನ ಏರಿಕೆ ಆಗ್ತಾ ಇದೆ. ಆ ವಯೋಮಿತಿಯನ್ನು ಸಹ ಸಡಿಲಿಕೆ ಮಾಡಿಕೊಳ್ಳೋದ್ರ ಜೊತೆಗೆ 2021 ಏನು ನೇಮಕಾತಿ ಇದೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡ್ಕೊಂಡು ಇವರನ್ನ ಮತ್ತೆ ಕೆಲಸಕ್ಕೆ ತೆಗೆದುಕೊಂಡು ಒಂದು ಸೂಕ್ತವಾದಂಥ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನು ಸಮಗ್ರ ಕರ್ನಾಟಕ ಜನತೆ ಪರವಾಗಿ ಕರ್ನಾಟಕ ವಾಹಿನಿಯ ಮುಖಾಂತರವಾಗಿ ನಾನು ಆಗ್ರಹ ಮಾಡ್ತೇನೆ. ಕಳೆದ 6 ವರ್ಷಗಳಿಂದಲೂ ಕೂಡ ಏನು ಉಳಿದಂತಹ 545 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿಲ್ಲ, ಇದು ಕೂಡ ಕಾಯಂ ಮಾಡಿಕೊಂಡಿಲ್ಲ ಒಂದು ಕಡೆ. ಈಗ ಸರ್ಕಾರಕ್ಕೆ ಅಥವಾ ಯಾವುದಾದ್ರು ಜನಪ್ರತಿನಿಧಿಗಳಿಗೆ ನೀವು ಮನೆ ಪತ್ರವನ್ನು ಸಲ್ಲಿಸುವಂಥದ್ದು ಆ ಪ್ರಕ್ರಿಯೆ ಏನಾದ್ರು ಆಗಿದೆಯಾ ಅಥವಾ ಹೇಗೆ ಸರ್? ಈಗ ಸುಮಾರು ಇವರು ಸಾರಿಗೆ ಸಚಿವರಿಗೂ ಸಹ ಮನವಿ ಪತ್ರ ಕೊಟ್ಟಿದ್ದಾರೆ. ಮೊನ್ನೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟಂಥ ಎಲ್ಲ ಶಾಸಕರನ್ನ ಮನೆಯನ್ನು ಸಹ ಸುತ್ತಿದ್ದಾರೆ. ಇವರುಗಳೆಲ್ಲರೂ ಸೇರಿಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ದಾರೆ. ನಾವು ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಈಗ ಉದಾಹರಣೆಗೆ 1200 ಡಿ ಪೋಸ್ಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಅವ್ರನ್ನೂ ಸಹ ನೇಮಕಾತಿ ಮಾಡ್ಕೊಳ್ತಾರೆ, ಅದನ್ನು ಸಹ ತೆಗೆದು ಸೈಡ್ಗಿಟ್ಟಿದ್ದಾರೆ. ನಾನು ಕೇಳ್ತೀನಿ, ಸುಮಾರು 20,000 ಹುದ್ದೆಗಳು ಇವತ್ತು ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇದೆ. ನೀವು ಎಲ್ಲಿಯವರೆಗೂ ಸಹ ಖಾಸಗಿ ಚಾಲಕರನ್ನ ನೇಮಕಾತಿ ಮಾಡಿಕೊಂಡು ಸಾರ್ವಜನಿಕರ ಮೇಲೆ ದಿನನಿತ್ಯ ಆಕ್ಸಿಡೆಂಟ್ಗಳಾಗಿ ಸಾರ್ವಜನಿಕರ ಜೀವವನ್ನು ತೆಗೆಯೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾಕೆ ನುರಿತ ಚಾಲಕರು ಇವತ್ತು ಬಂದು ಫ್ರೀಡಂ ಪಾರ್ಕ್ನ ಧರಣಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಹೊಸದಿದ್ದೀವಿ, ನಮಗೆ ಕೆಲಸ ಕೊಡಿ, ನಾವು ಸಂಸ್ಥೆಯ ನಿಯಮಾವಳಿ ಒಳಗಡೆ ಬಂದು ಸೇರ್ಕೊಂಡು ಉತ್ತಮವಾಗಿ ಕೆಲಸ ಮಾಡಿ ನಿಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರ್ತೀವಿ ಅಂತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಬಂದಿರ್ತಕ್ಕಂಥವ್ರನ್ನ ಹೊರಗಡೆ ಇಟ್ಟು ನೀವು ಖಾಸಗಿ ಲಾಬಿಗೆ ಬಿದ್ದು ಯಾವುದು ಅಪಾಪಿತನಕ್ಕೆ ಬಿದ್ದು ಏಜೆನ್ಸಿಗಳ ಒಂದು ಹಣದಾಸೆಗೆ ಬಿದ್ದು ನೀವು ಖಾಸಗಿ ಏಜೆನ್ಸಿಗಳ ಚಾಲಕರ ತೆಗೆದುಕೊಳ್ತಿದ್ದಾರಲ್ಲ ಅವರಿಗೆ ಸರಿಯಾದಂಥ ಒಂದು ನುರಿತ ಏನು ಉಂಟು ಇವತ್ತೇನಿದೆ ಟ್ರ್ಯಾಕ್ ಟ್ರೈನಿಂಗ್ ಇರಲ್ಲ, ಏನಿರಲ್ಲ. ತರಕಾರಿ ಮಾರ್ತಿದ್ದವ್ರನ್ನ ರೋಡ್ ಸೈಡಲ್ಲಿ ಆಟೋ ಓಡಿಸಿದವ್ರನ್ನ ಕರ್ಕೊಂಡ್ಬಂದು ನೀವು ಇವತ್ತು ನೇಮಕಾತಿ ಮಾಡಿಕೊಂಡು ದಿನನಿತ್ಯ ಯಾವುದಾದ್ರೂ ವಾಹಿನಿಗಳನ್ನ ತೆಗೆದು ನೋಡಿ, ಮತ್ತು ದೃಶ್ಯ ಮಾಧ್ಯಮ ತೆಗೆದು ನೋಡಿ, ಪತ್ರಿಕೋದ್ಯಮ ತೆಗೆದು ನೋಡಿ, ಒಂದು ಪೇಜ್ ತೆಗಿತು ಅಂತಂದರೆ ಸಾರಿಗೆ ಸಂಸ್ಥೆ ಬಸ್ಗಳು ಆಕ್ಸಿಡೆಂಟ್ ಆಗಿರುತ್ತೆ, 5 ರಿಂದ 10 ಜನ ಸಾಯ್ತಾ ಇದ್ದಾರೆ. ಇದಕ್ಕೆ ಕಾರಣ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳು. ಹಾಗಾಗಿ ನಾನು ಸಾರಿಗೆ ಸಚಿವರಲ್ಲಿ ಒತ್ತಾಯ ಮಾಡ್ತಿದ್ದೀನಿ, ದಯಮಾಡಿ ಈ 545 ಜನ ಏನಿದ್ದಾರೆ ಮತ್ತು 1000 ಜನ ಡ್ರೈವರ್ಗೆ ನೇಮಕಾತಿಗಳನ್ನ ಹಿಂದೆ ಇಟ್ಟಿದ್ದೀರಾ, ದಯಮಾಡಿ ಎಲ್ಲವನ್ನು ಪರಿಶೀಲನೆ ಮಾಡಿ ಇವರನ್ನ ನೇಮಕಾತಿ ಮಾಡಿಕೊಂಡು ಸಾರಿಗೆ ಸಂಸ್ಥೆ ಸುಸ್ಥಿತಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಮತ್ತು ಈ ರಾಜ್ಯದ ಜನತೆಗೆ ಒಳ್ಳೆಯ ಒಂದು ಸೌಲಭ್ಯವನ್ನು ಕೊಡೋದಕ್ಕೆ ದಯಮಾಡಿ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ನಾನು ಮನವಿ ಮಾಡ್ತೀನಿ. ನೀವು ವೇದಿಕೆಯಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರಿ, ಆಟೋ ಓಡಿಸೋರನ್ನು ಕೂಡ KSRTC ಬಸ್ ಓಡಿಸುವ ಹಾಗೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಏನು ಆ ಮಾತಿನ ಸರ್? ಈಗ ಇವರ ಚಾಲಕರ ಕೊರತೆ ಕಾಣ್ತಾ ಇದೆ. ಒಂದು ಕಡೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಮೀನಾಮೇಷ ನಡೆಸ್ತಾ ಇದೆ. ಚಾಲಕರ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಏಜೆನ್ಸಿಗಳಿಗೆ ಇವರು ಕೊಟ್ಟಿದ್ದಾರೆ, ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕರ ನೇಮಕಾತಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟಿದ್ದಾರೆ. ಈಗ ಏನು ಮಾಡ್ತಾರೆ ಇವರು? ಹೊರಗಡೆ ಆಟೋ ಓಡಿಸಿದಾರನ್ನ, ಮ್ಯಾಕ್ಸಿ ಕ್ಯಾಬ್ ಓಡಿಸಿದಾರನ್ನ, ಅವರಿಗೆ ಬಸ್ ಬಗ್ಗೆ ಐಡಿಯಾಲಜಿನೂ ಇರಲ್ಲ, ಅಂಥವ್ರನ್ನ ತೆಗೆದುಕೊಂಡು ಬಂದು ಖಾಸಗಿ ಏಜೆನ್ಸಿಗಳ ಮುಖಾಂತರವಾಗಿ ಅವರಿಗೆ 20-22 ಸಾವಿರ ಸಂಬಳ ಕೊಡ್ತೀವಿ ಅಂತ ಕರ್ಕೊಂಡ್ಬಂದು ಅವ್ರ ಕೈಲಿ ಗಾಡಿ ಓಡಿಸ್ತಕ್ಕಂಥ ಕೆಲಸಗಳನ್ನ ಮಾಡಿ ಇವತ್ತು ನೀವು ಡೈಲಿ ನಿಮ್ಮನೆ ವಾಹಿನಿಗಳಲ್ಲೇ ನಾವು ನೋಡ್ತಾ ಇದ್ದೀವಿ. BMTCನಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಪಘಾತಗಳಾಗ್ತಾ ಇದೆ, KSRTCನಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಪಘಾತಗಳಾಗ್ತಾ ಇದೆ ಅಂತಕ್ಕಂಥದ್ದು. ಹಾಗಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ, ದಯಮಾಡಿ ಇನ್ನಾದರೂ ಸಹ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಸಾರ್ವಜನಿಕರ ಜೊತೆ ಚೆಲ್ಲಾಟ ಆಡೋದನ್ನು ನಿಲ್ಲಿಸಬೇಕು. ಉತ್ತಮವಾದಂಥ ಚಾಲಕರುಗಳು ಇವತ್ತು ಬಂದು ಫ್ರೀಡಂ ಪಾರ್ಕಲ್ಲಿ ಕೂತಿದ್ದಾರೆ, ಇವರನ್ನ ಪರಿಗಣನೆ ಮಾಡಿ ಉತ್ತಮವಾದಂಥ ಸಾರಿಗೆ ವ್ಯವಸ್ಥೆ ಕೊಡೋದಕ್ಕೆ ಈ ರಾಜ್ಯದಲ್ಲಿ ಇನ್ನೂ ಪ್ರಜೆಗಳಿದ್ದಾರೆ, ಕಷ್ಟಪುಷ್ಟವಾದಂಥ ಯುವಕರಿದ್ದಾರೆ. ಅಂಥವ್ರನ್ನ ನೇಮಕಾತಿ ಮಾಡಿಕೊಂಡು ಅವರಿಗೆ ಅವಕಾಶವನ್ನು ಕೊಟ್ಟರೆ ನಿಮ್ಮ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ ಮತ್ತು ಸಾರಿಗೆ ಸಂಸ್ಥೆನೂ ಸಹ ಉತ್ತಮವಾದಂಥ ರೀತಿಯಲ್ಲಿ ನಡ್ಕೊಂಡೋಗಿ ಸಾರ್ವಜನಿಕ ಮೆಚ್ಚುಗೆಯನ್ನು ಸಹ ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ನಾನು ನಿಮ್ಮ ಮಾಹಿತಿ ಮುಖಾಂತರ ಹೇಳ್ತೀನಿ. ಓಕೆ, ಕಳೆದ 3-4 ದಿನಗಳ ಹಿಂದೆ ಇದೇ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಮತ್ತೆ
ಬಿಸಿಯೂಟ ಕಾರ್ಯಕರ್ತರು ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾರೆ. ಮಾಜಿ ಮುಖ್ಯಮಂತ್ರಿಗಳು ಪ್ರಸ್ತುತ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ದೆಹಲಿಗೆ ಕರೆದು ಮಾತನಾಡ್ತಾರೆ. ಅವ್ರ ಸಮಸ್ಯೆಗಳನ್ನ ತಿಳಿಗೊಳಿಸುವ ನಿಟ್ಟಿನಲ್ಲಿ ಸಭೆಗಳು ಆಗುತ್ತೆ. ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನೀವು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಿಬ್ಬಂದಿಗಳು, ಚಾಲಕರು, ಇನ್ನೂ ಕೂಡ ಏನು ನೇಮಕಾತಿ ಆಗದಂತಹ ಸಿಬ್ಬಂದಿಗಳಿದ್ದೀರಿ. ಈ ಮೂಲಕ ನೀವೇನು ಹೇಳಿಕೆ ಬಯಸ್ತೀರಾ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗಾಗಿರಲಿ ಅಥವಾ ಸರ್ಕಾರಕ್ಕಾಗಿರಲಿ? ಸರ್, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಾವು ಮನವಿ ಮಾಡ್ತಾ ಇದ್ದೀವಿ. 545 ಜನದ ನೇಮಕಾತಿ ಏನಿದೆ ದಯಮಾಡಿ ನೀವು ಸಹ ಸರ್ಕಾರಕ್ಕೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು 1,000 ಜನ ಏನು ಚಾಲಕರನ್ನು ನೇಮಕಾತಿಯನ್ನು ಹೊರಗುತ್ತಿಗೆ ಇದ್ರ ಮೇಲೆ ಇಟ್ಟಿದ್ದಾರೆ ಅವ್ರನ್ನೂ ಸಹ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ದಯಮಾಡಿ ತಾವು ತಿಳಿಸಬೇಕು ಅಂತಕ್ಕಂಥ ನಾವು ಮನವಿ ಮಾಡ್ತಿದ್ವಿ. ಯಾಕೆಂತಂದರೆ ನೀವು ಸೌರದಿ ಮುಖ್ಯಮಂತ್ರಿ ಆದಂಥವ್ರು ಹಿಂದೆ ನಮ್ಮ ರಾಜ್ಯದಲ್ಲಿ ಅಧಿಕಾರವನ್ನು ಮಾಡಿದ್ದೀರಾ. ಹೀಗಾಗಿ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ನಿಮ್ಮ ಮೇಲಿದ್ದಂಥ ಒಂದು ವಿಶ್ವಾಸಕ್ಕೆ ನೀವು ದೆಹಲಿಗೆ ನಿಮ್ಮದೇ ಆದಂಥ ಫ್ಲೈಟ್ ಖರ್ಚಿನಲ್ಲಿ ಕರೆಸ್ಕೊಂಡು ಅವ್ರನ್ನ ಮಾತಾಡಿದ್ದೀರಾ. ಹಾಗಾಗಿ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಸಾರಿಗೆ ಸಚಿವರು ನಮ್ಮ ಕಷ್ಟವನ್ನು ಕೇಳಬೇಕು. ಯಾಕಂದರೆ ನಾವು ಇವತ್ತು ಬಂದು ಕೂತಿರ್ತಕ್ಕಂಥದ್ದು ಇಲ್ಲಿ ಮೋಜು ಮಸ್ತಿ ಮಾಡೋದಕ್ಕಲ್ಲ. ನಮ್ಮ ನೋವು, ನಮ್ಮ ಹಸಿವಿದೆ, ನಮಗೆ ಕೆಲಸಗಳಿಲ್ಲ ಸ್ವಾಮಿ. ನಾವು ಈ ಕೆಲಸವನ್ನು ನಂಬಿಕೊಂಡು ಕಳೆದ 5 ವರ್ಷಗಳಿಂದ ಜಾತಕ ಪಕ್ಷಗಳಿಂದ ಕಾಯ್ತಾ ಇದ್ದೀವಿ. ನೀವು ನಮಗೆ ಕೆಲಸ ಕೊಡ್ತೀವಿ ಅಂತೇಳಿ ಇಲ್ಲಿವರೆಗೂ ಕೆಲಸ ಕೊಡದಲ್ಲೇ ನಮ್ಮನ್ನು ಕಾಯಿಸ್ತಾ ಕೂತಿದ್ದಾರೆ. ನಮಗೆ ಒಂದು ಕಡೆ ವಯಸ್ಸಹಜವಾಗಿ ಏಜನ್ನು ಸಹ ಮೀರ್ತಾ ಇದೆ. ಹಾಗಾಗಿ ದಯಮಾಡಿ ನಮಗೆ ಕೆಲಸವನ್ನು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಸನ್ಮಾನ್ಯ ಸಾರಿಗೆ ಸಚಿವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ರಾಜ್ಯದ ದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿ ಮಾಡ್ತಾ ಇದ್ದೀವಿ. ನಾವು ನೊಂದಿದ್ದೀವಿ ಈಗ ಆಲ್ರೆಡಿ 4 ವರ್ಷದಿಂದ ಕೆಲಸಗಳಿಂದಲೇ. ಈ ಕೆಲಸ ನಮ್ಗೆ ಸಿಗುತ್ತೆ, ನಾವು ಇಲ್ಲಿ ಪಾಸ್ ಆಗಿದ್ದೀವಿ ಅಂತ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಬೇರೆ ಕೆಲಸಕ್ಕೂ ಸಹ ಹೋಗದಲ್ಲೇ ಕಾಯ್ತಾ ಕೂತಿದ್ದೀವಿ. ಹಾಗಾಗಿ ದಯಮಾಡಿ ನಮ್ಮ 545 ಜನದೇನಿದೆ ಮತ್ತು ಇತರೆ ಡ್ರೈವರ್ 1,000 ಜನ ಸಿಬ್ಬಂದಿ ನೇಮಕಾತಿ ಮಾಡಬೇಕಿದೆ, ಅದನ್ನು ಸಹ ನೇಮಕಾತಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಏನು ಇವತ್ತು ನಾವು ಕಾಯ್ತಾ ಇದ್ದೀವಿ, ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ನಾವು ನಿಮ್ಮಲ್ಲಿ ಮನವಿ ಮಾಡ್ತೀವಿ. ಓಕೆ, ಇವತ್ತು ಪ್ರತಿಭಟನೆ ಪ್ರಾರಂಭ ಮಾಡಿದ್ರಿ. ಎಷ್ಟು ದಿನ ಪ್ರತಿಭಟನೆ ಮುಂದುವರಿಯುತ್ತೆ? ಮುಂದಿನ ದಾರಿ ಏನು? ಮುಂದೆ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ತೀವಿ? ಸರ್, ಇವತ್ತು ನಾವು 1 ದಿನದ ಸಾಂಕೇತಿಕ ಧರಣಿಗೆ ಮಾತ್ರ ನಾವು ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಅವಕಾಶ ಪಡ್ಕೊಂಡಿರ್ತಕ್ಕಂಥದ್ದು. ನಾವು ಸಂಜೆವರೆಗೂ ಸಹ ಇಲ್ಲಿ ಕೂತಿರ್ತೀವಿ. ಸರ್ಕಾರದ ಯಾವ ಪ್ರತಿನಿಧಿಗಳು ಬರ್ತಾರೆ ಅವರಿಗೆ ನಮ್ಮ ಮನವಿಯನ್ನು ಕೊಡೋದ್ರ ಮುಖಾಂತರವಾಗಿ ನಾವು ಕೇಳ್ತೀವಿ. ಈ ಅಧಿವೇಶನ ಮುಗಿಯೋವರೆಗೂ ಸಹ ನಾವು ಕಾಯ್ತೀವಿ. ನಮ್ಮನ್ನೇನಾದ್ರು ನೇಮಕಾತಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಸಾರಿಗೆ ಸಚಿವರ ಮನೆ ಮುಂದೆ ಹೋಗಿ ನಾವು ಧರಣಿ ಮಾಡ್ತಕ್ಕಂಥದ್ದು, ಕೇಂದ್ರ ಕಚೇರಿ ಮುಂದೆನೂ ಸಹ ಧರಣಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ನಾವು ಹೋಗ್ತೀವಿ. ಯಾಕಂದರೆ ನಾವು 4 ವರ್ಷದಿಂದ ಈ ಕೆಲಸ ಸಿಗುತ್ತೆ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ನಾವು ಎಲ್ಲರ ಮನೆ ಮುಂದೆ ಕಾದು ಸಾಕಾಗಿ ಇವತ್ತು ಫ್ರೀಡಂ ಪಾರ್ಕಿಗೆ ಬಂದಿದ್ದೀವಿ. ಈ ರಾಜ್ಯದ ಜನ ನೋಡಿ ನಮ್ಮನ್ನು, ನಾವು ಏನಕ್ಕೋಸ್ಕರ ಇಲ್ಲಿ ಬಂದು ಕೂತಿದ್ದೀವಿ. ನಾವೇನೀಗ ಮುಖ್ಯಮಂತ್ರಿಗಳ ಹತ್ರ ಪುಕ್ಕಟೆಯಾಗಿ ನಾವು ಯಾವುದೋ ಸ್ಕೀಮನ್ನು ಕೇಳ್ತಾ ಇಲ್ಲ. ನಾವು ಕೆಲಸ ಮಾಡ್ತೀವಿ, ನಮಗೆ ಕೆಲಸವನ್ನು ಕೊಡಿ. ನಮ್ಮ ವಿದ್ಯಾರ್ಹತೆ ಮೇಲೆ ನೀವು ನಮ್ಮನ್ನು ನೇಮಕಾತಿ ಮಾಡ್ಕೊಂಡಿದ್ದೀರಾ. ನೀವು ನೇಮಕಾತಿ ಕರೆದಂಥ ಸಂದರ್ಭದಲ್ಲಿ ನಾವು ನೇಮಕಾತಿ ಬಂದಿದ್ದೀವಿ. ನಮ್ಮನ್ನು ಯಾಕೆ ನೀವು ಹೊರಗಡೆ ಇಟ್ಟಿದ್ದೀರಾ ಅಂತಕ್ಕಂಥದ್ದನ್ನು ಕೇಳೋದಕ್ಕೋಸ್ಕರ ನಾವು ಇಲ್ಲಿ ಬಂದು ಸೇರ್ತೀವಿ. ಹಾಗಾಗಿ ಸಂಬಂಧಪಟ್ಟಂಥವ್ರು ಬಂದು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಮತ್ತು ನಮ್ಮ ಮನವಿಯನ್ನು ಪುರಸ್ಕಾರ ಮಾಡಬೇಕು. ದಯಮಾಡಿ ಆದಷ್ಟು ಬೇಗ 545 ಜನ ಇರ್ಬೋದು ಮತ್ತು ಇನ್ನೂ 1,200 ಜನ ಇದ್ದಾರೆ, ಅವ್ರನ್ನೂ ಸಹ ನೇಮಕಾತಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಈ ರಾಜ್ಯದಲ್ಲಿ ತಾಂಡವಾಡ್ತಾ ಇರ್ತಕ್ಕಂಥ ಏನು ಕೆಲಸ ಇಲ್ಲದೆ ಉದ್ಯೋಗಗಳಿಲ್ಲದೆ ಇರ್ತಕ್ಕಂಥವರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಒತ್ತಾಯ ಮಾಡ್ತೀವಿ. ಕೊನೆಯದಾಗಿ ಒಂದು ಪ್ರಶ್ನೆ, ಸರ್ಕಾರ ಯಾಕೆ ಇನ್ನೂ ಕೂಡ 6 ವರ್ಷಗಳಿಂದ ನೇಮಕಾತಿ ಮಾಡ್ಕೊಂಡು ವಿಳಂಬವನ್ನು ಮಾಡ್ತಾ ಇದೆ? ಏನು ಕಾರಣಗಳು ಹೇಳ್ತಾ ಇದೆ? ಸರ್, ಹಿಂದೆ ಇದ್ದಂಥ BJP ಗೌರ್ಮೆಂಟಲ್ಲಿ ಕರೋನಾ ಬಂತು ಅಂತೇಳಿ ಒಬ್ಬರನ್ನೂ ಸಹ ನೇಮಕಾತಿ ಮಾಡ್ಕೊಂಡಿಲ್ಲ. ಈ ಸರ್ಕಾರ ಬಂದ ಮೇಲೆ ಸುಮಾರು 3,000 ರಿಂದ 4,000 ಜನದಷ್ಟು ನೇಮಕಾತಿಯನ್ನು ಸಹ ಮಾಡಿದ್ದಾರೆ. ಹಾಗಾಗಿ ಈ ನೇಮಕಾತಿ 545 ಹಿನ್ನಡೆ ಮತ್ತು ಇನ್ನೂ 1,000 ಜನದ ಚಾಲಕರೇನಿದ್ದಾರೆ ಕೊರತೆ ಇದೆ. ಆ ಕೊರತೆಯನ್ನು ನೀಗಿಸಬೇಕು. ಮತ್ತು ನಾಯಕ ಆಗಿರ್ತೀವಿ. 20,000 ಪೋಸ್ಟ್ ಖಾಲಿ ಇದೆ ಸಾರಿಗೆ ಇಲಾಖೆ ಒಳಗಡೆ. ಆ ಇಲಾಖೆಯನ್ನು ಭರ್ತಿ ಮಾಡೋದ್ರ ಮುಖಾಂತರವಾಗಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಮುಂದಿನ ದಿನದಲ್ಲಿ ಹೋರಾಟಗಳಾಗುತ್ತೆ. ಎಲ್ಲರೂ ಬಂದು ಸೇರ್ತಕ್ಕಂಥ ಜಗದೀಶ್ ಶೇಚಾರ್ ಅವರ ಮಾತನಾಡಿದರು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.